Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ ಆ ಸಂದರ್ಭದೊಂದಿಗೆ ವಿವರಿಸಿ. ನೀವು ಕೇಳ್ತಾ ಇದ್ದೀರಾ ಮನದ ಕಡಲು ನಿರ್ದೇಶಕರಾದ ಯೋಗರಾಜ್ ಭಟ್ ಅವರ ಮನದಾಳದ ಮಾತುಗಳು. RJ ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್. ಬಟ್ ಜನರಲಿ ಇಷ್ಟು ಅಂದರೆ ನಿಮ್ಮ ಬರವಣಿಗೆಯಲ್ಲೂ ಕೂಡ ಭಟ್ರು ಅಂದರೆ ಕೆಲವು ತರಲೆ ಲಿರಿಕ್ಸ್ನ ನಾವು ನೋಡಿದ್ದೀವಿ. ಬಟ್ ಅದಕ್ಕಿಂತ ತುಂಬ ಸೀರಿಯಸ್ ಬರವಣಿಗೆ ಕೂಡ ಅಷ್ಟೇ ಚೆನ್ನಾಗಿ ಹಾಡುಗಳಲ್ಲಿರಬಹುದು, ನಿಮ್ಮ ಡೈಲಾಗ್ಸಲ್ಲಿರಬಹುದು, ಟೈಮ್ ಆ್ಯಂಡ್ ಅಗೇನ್ ನೋಡ್ತಾ ಇರ್ತೀವಿ. ಎಲ್ಲಿಂದ ಹೇಗೆ ಅದರ ಹೌ ಡು ಯು ಗೆಟ್ ಇನ್ಸ್ಪೈರ್ಡ್, ವೇರ್ ಡಸ್ ಇಟ್ ಕಮ್ ಫ್ರಮ್? ಏನು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಅದು? ಈ ಬೀದಿ ಸುತ್ತೋದು ಅಂದರೆ ತುಂಬ ಇಷ್ಟ ನನಗೆ. ಈ ಜನರು ಒಡನಾಟ, ಯಾರೋ ರ್ಯಾಂಡಮ್ ಆಗಿ ಸಿಗೋ ಜನಗಳು, ಎಲ್ಲಿಗೋ ಹೋಗ್ಬಿಡೋದು, ಈ ಥರದ್ದು ಭಾಳ ಇಷ್ಟ. ಅಲ್ಲಿ ಈಗ ನೀವು ಸುಮ್ಮನೆ ಪಿಕ್ ಅ ವರ್ಡ್ ಫ್ರಮ್ ದಿ ಸ್ಟ್ರೀಟ್ ಅಂತ ಜಾನ್ ಡನ್ ಅನ್ನೋ ಒಂದು ಸ್ಟೇಟ್ಮೆಂಟ್ ನಂದಲ್ಲ. ರಸ್ತೆಯಿಂದ ಪದಗಳನ್ನು ಆಯ್ಕೊಳ್ಳಿ. ಈ ಲ್ಯಾಂಗ್ವೇಜ್ ಯಾರೋ ಕಂಡುಹಿಡಿದಿರೋದು. ಆಮೇಲೆ ಈ ಲ್ಯಾಂಗ್ವೇಜಿಗೆ ಏನೇನೋ ಪದಗಳು ಸೇರ್ಕೋತಾನೆ ಇರುತ್ತೆ. ಎಷ್ಟೋ ಪದಗಳನ್ನು ಜನ ಮರ್ತು ಹೋಗ್ತಾರೆ. ಈಗ ನಾನು ಹಳಗನ್ನಡ ಎಲ್ಲ ಓದ್ಕೊಂಡಿದ್ದೀನಿ ಅಂತ ನಿಮಗೆ ರಳಕೊಳ ನಿಯಾಮದೊಳೊಂದು ಕ್ಷಳಕ್ಕೆ ಲಾಕ್ಷರ ವಿಕಲ್ಪಮಿಲ್ಲ ಅಂತ ಕೇಶಿರಾಜನ ಶ್ಲೋಕ ಎಲ್ಲ ಹೇಳ್ಕೊಂಡು ಕುಂತ್ರೆ ಎದ್ದೋಡೋಗ್ಬಿಡ್ತೀರ. ಕೇಶಿರಾಜ ನಮ್ಮ ವ್ಯಾಕರಣ ಬರೆದವನದ್ದು ಅವೆಲ್ಲ ಸ್ಟಡಿ ಮಟೀರಿಯಲ್ ಅಷ್ಟೇ. ಅವು ದಿನಬಳಕೆಗೆ ಉಪಯೋಗಕ್ಕೆ ಬರಲ್ಲ. ಎಷ್ಟೋ ಜನ ಏನೇನೋ ಕಾರಣಗಳಿಗೆ ಎಷ್ಟೋ ಪದಗಳನ್ನೇ ಬಿಟ್ಬಿಟ್ಟಿದ್ದಾರೆ ಕಳೆದೊಂದು 45 ವರ್ಷಗಳಲ್ಲಿ. ಬಟ್ ಇನ್ಯಾವುದೋ ಪದಗಳು, ಒಂದು ಇಂಗ್ಲೀಷ್ ಬಸ್ ಅನ್ನೋ ಪದಕ್ಕೆ ಬಸ್ಸು ಮಾಡ್ಕೊಂಡು ಕನ್ನಡ ಮಾಡ್ಕೊಂಡ್ಬಿಡ್ತೀವಿ. ವಾಹನ ಅಂತ ಹೇಳಕ್ಕೆ ಹೋಗಲ್ಲ ನಾವು. ಮೋಟಾರು, ಬಂಡಿ, ಮೋಟಾರ್ ಮತ್ತು ತಿರ್ಗಾ ಇಂಗ್ಲೀಷೇ. ಈ ಥರದ್ದು ಎಲ್ಲದಕ್ಕೂ ಬೇರೆ ಭಾಷೆದು ಏನೇನೋ ಕುಡಿಯುತ್ತದು. ಪ್ರತಿ ಭಾಷೆನೂ ಕುಡಿಯುತ್ತೆ. ಅದನ್ನು ನೀವು ಅವ್ರ ಜೊತೆ ಒಡನಾಡಿದಾಗ ಅವರಿಗೆ ಗೊತ್ತಿಲ್ಲದೆ ಅವ್ರದ್ದೇ ಒಂದು ಗ್ರಾಮರಲ್ಲಿ ಒಂದು ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮಾತಾಡೋದು ಬೇರೆ. ಅದೇ ಕನ್ನಡ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರಾಗ ಇರುತ್ತೆ, ಒಂದು ಧಾಟಿ ಇರುತ್ತೆ ಪದ ಜೋಡಿಸೋದು. ಈ ಹೆಣ್ಮಕ್ಳು ನೀರು ಹಿಡಿಬೇಕಾದ್ರೆ ಜಗಳ ಆಡ್ತಾರಲ್ಲ, ಅದಕ್ಕೊಂದು ರಾಗ ಇರುತ್ತೆ. ಈ ಗಂಡಸರು ಸ್ಟ್ರೀಟ್ ಫೈಟಿಗೆ ಇಳಿತಾರಲ್ಲ, ಅಲ್ಲಿ ಅದಷ್ಟು ಫೌಲ್ ಲ್ಯಾಂಗ್ವೇಜ್ ಮಧ್ಯೆನೂ ಒಂದು ಕನ್ನಡದೊಂದು ಏನೋ ಧಾಟಿ ಇರುತ್ತೆ. ಒಂದು ಮೀಟರ್ ಇರುತ್ತೆ ಕರೆಕ್ಟಾಗಿ, ಅದಕ್ಕೆ ಕೂತ್ಕೊಂಡಿರುತ್ತೆ ಡೈಲಾಗ್ಸ್. ಅವು ಅಷ್ಟು ಟ್ಯಾಗ್ಲೈನ್ಗಳು. ಹೌದು, ನಿಮಗೆ ನಾನು ಎಷ್ಟು ನೋಟ್ಸ್ ಮಾಡ್ತೀನಿ ಅವನ್ನೆಲ್ಲ, ಅಂದರೆ ಹೌದಾ? ಸುಮ್ಮನೆ ಓದ್ತೀನಿ ಕೇಳಿ. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ನೋಡಿದಾಗ ಹಂಗಂಗೆ ನೋಟ್ ಡೌನ್ ಮಾಡ್ಕೊಳ್ತೀರಾ ಜನರಲ್ಲಿ? ಹೌದು, ಅಟ್ಲೀಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ವರ್ಷಕ್ಕೆ 1 ಸತಿನೋ 2 ಸತಿನೋ ಅದನ್ನ ಬರೆದು ಉಪಯೋಗಕ್ಕೆ ಬರಲ್ಲ ಅವು. ಬಟ್ ನನ್ನ ಎಕ್ಸಸೈಸಿಗೆ ಅದನ್ನು ಹೋಗ್ತಿದ್ರೆ ನನಗೆ ಇದು ಏನಕ್ಕೆ ಹೇಳ್ತಿದ್ದೀನಿ ಕ್ಯಾಮ್ರಾಗೆ ಅಂದರೆ, ಈ ಥರದ ಸಣ್ಣ ಸಣ್ಣ ಡೀಟೇಲ್ಗಳಲ್ಲಿ ಇಟ್ ಮೇ ಬಿ ಸ್ಟೂಪಿಡ್, ಬಟ್ ಯಾರೋ ಒಬ್ಬನಿಗೆ ಏನೋ ಒಂದು ಬೆಳಕು ಕಾಣುತ್ತೆ. ಅವನು ಬರೀಬಲ್ಲ, ಅವನು ಮುಂದೆ ಯಾರೋ ಒಂದು ಹುಡುಗಿಗೆ ಆಗ್ಬೋದು. ಇದು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಹೇಳ್ತಿದ್ದಾರೆ ಅವರು. ಅದರಿಂದ ಕನ್ನಡದ ಮೇಲೆ ಅಬ್ಸರ್ವೇಷನ್ ಜಾಸ್ತಿ ಆಗ್ಬೋದು ನನಗೆ. ಅವನು ಒಬ್ಬರಿಗೋಸ್ಕರ ಹೇಳ್ತಿದ್ದೀನಿ ಇದನ್ನ. ಸಾವಿರಾರು ಜನ ನೋಡಿ ಮೆಚ್ಚಲಿ ಅಂತ ಹೇಳ್ತಿಲ್ಲ ನಾನು ಇದನ್ನ. ಎಲ್ಲ ಕಡೆ ನಿಮಗೆ ಪೊಯಿಟ್ರಿ ಇದೆ. ಈ ಹಾಡು ಬರೆಯೋದು ಹೆಂಗೆ ಏನು ಇರುತ್ತೆ ಅಂತ ಅಂತೀವಲ್ಲ, ಎಲ್ಲ ಕಡೆ ಪೊಯಿಟ್ರಿ ಇದೆ. ನೀವು ನೋಡ್ಕೊಂಡ್ ಬನ್ನಿ. ಜನ ಮಾತಾಡೋದು ಸುಮ್ಮನೆ ಒಂದಿಷ್ಟು ಹೇಳ್ತಾ ಹೋಗ್ತೀನಿ ನಾನು. ಆ ಸಂದರ್ಭದೊಂದಿಗೆ ವಿವರಿಸಿ. ನೀವು ಕೇಳ್ತಾ ಇದ್ದೀರಾ ಮನದ ಕಡಲು ನಿರ್ದೇಶಕರಾದ ಯೋಗರಾಜ್ ಭಟ್ ಅವರ ಮನದಾಳದ ಮಾತುಗಳು. RJ ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್. Stars Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.